ಅವರು 15 ಅಕ್ಟೋಬರ್ 1931 ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಅವರ ಕುಟುಂಬ ಆರ್ಥಿಕವಾಗಿ ಸಾಮಾನ್ಯವಾಗಿತ್ತು. ತಂದೆ ಜೈನುಲಾಬ್ದೀನ್ ದೋಣಿ ಮಾಲೀಕರಾಗಿದ್ದರು, ತಾಯಿ ಅಶಿಯಮ್ಮ ಗೃಹಿಣಿಯಾಗಿದ್ದರು. ಬಾಲ್ಯದಲ್ಲಿ ಕಲಾಂ ಅವರು ಶಾಲೆಯ ನಂತರ ಪತ್ರಿಕೆ ಹಂಚುವ ಕೆಲಸ ಮಾಡುತ್ತಿದ್ದರು. ಜೀವನದ ಕಠಿಣ ಪರಿಸ್ಥಿತಿಗಳಲ್ಲೂ ಅವರು ತಮ್ಮ ವಿದ್ಯಾಭ್ಯಾಸದ ಕನಸನ್ನು ಕೈಬಿಡಲಿಲ್ಲ. ಶಾಲೆಯಲ್ಲಿಯೇ ಅವರಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ನಂತರ ಅವರು ತಿರುಚಿರಾಪಳ್ಳಿಯ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಅನಂತರ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದರು. ಇದೇ ಅವಧಿಯಲ್ಲಿ ಅವರು ವಿಮಾನ ತಂತ್ರಜ್ಞಾನ ಮತ್ತು ರಾಕೆಟ್ ವಿಜ್ಞಾನದಲ್ಲಿ ತಮ್ಮ ಆಸಕ್ತಿಯನ್ನು ಗಟ್ಟಿಗೊಳಿಸಿದರು. ಕಲಾಂ ಅವರು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಮತ್ತು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ನೇತೃತ್ವದಲ್ಲಿ ಅಗ್ನಿ ಮತ್ತು ಪೃಥ್ವಿ ಮಿಸೈಲ್ ಯೋಜನೆಗಳು ಯಶಸ್ವಿಯಾದವು. ಈ ಸಾಧನೆಗಳಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಎಂಬ ಬಿರುದನ್ನು ಪಡೆದರು. ಭಾರತದ ಪೋಖ್ರಾನ್ ಅಣು ಪರೀಕ್ಷೆಗಳಲ್ಲಿ ಅವರು ಪ್ರಮುಖ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ಭಾರತದ ರಾಷ್ಟ್ರಪತಿಯಾಗಿ 2002 ರಲ್ಲಿ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಅವರು 2007 ರವರೆಗೆ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು. ಅವರ ಸರಳ ಜೀವನಶೈಲಿ ಮತ್ತು ವಿದ್ಯಾರ್ಥಿಗಳೊಂದಿಗೆ ಹೊಂದಿದ ಆತ್ಮೀಯ ಸಂಬಂಧದಿಂದ ಅವರು ಜನರ ರಾಷ್ಟ್ರಪತಿ ಎಂಬ ಹೆಸರನ್ನು ಗಳಿಸಿದರು. ವಿದ್ಯಾರ್ಥಿಗಳ ಪ್ರಿಯ ಶಿಕ್ಷಕ. ಕಲಾಂ ಅವರಿಗೆ ಯುವಕರ ಮೇಲೆ ಅಪಾರ ವಿಶ್ವಾಸವಿತ್ತು. ಅವರು ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ ಎಂದು ನಂಬಿದ್ದರು. ಕನಸು ಕಾಣಿರಿ, ಆ ಕನಸು ನಿಮ್ಮ ಆಲೋಚನೆ ಆಗಲಿ, ಆ ಆಲೋಚನೆ ನಿಮ್ಮ ಕ್ರಿಯೆಯಾಗಲಿ ಎಂಬ ಅವರ ಸಂದೇಶ ಇಂದು ಕೂಡ ಲಕ್ಷಾಂತರ ಯುವಕರಿಗೆ ಪ್ರೇರಣೆಯಾಗಿದೆ. ಅವರು ಉನ್ನತ ಹುದ್ದೆಯಲ್ಲಿ ಇದ್ದರೂ ಸರಳ ಜೀವನವನ್ನು ಅನುಸರಿಸಿದರು. ಅಧಿಕಾರ ಸ್ಥಾನಮಾನಗಳಿಗಿಂತಲೂ ಜ್ಞಾನ ಮತ್ತು ಮೌಲ್ಯಗಳನ್ನು ಹೆಚ್ಚು ಪ್ರಾಮುಖ್ಯತೆ ನೀಡಿದರು. 2015 ಜುಲೈ 27 ರಂದು ಶಿಲ್ಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಿದ್ದಾಗ ಅವರು ನಿಧನರಾದರು. ವಿದ್ಯಾರ್ಥಿಗಳ ನಡುವೆ ಇದ್ದೇ ಅವರು ತಮ್ಮ ಕೊನೆಯ ಉಸಿರೆಳೆದರು. ಅವರಿಂದ ನಮಗೆ ಸಿಗುವ ಪಾಠ. ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರ ಜೀವನ ನಮಗೆ ಹೇಳುವುದು: ಬಡತನ ಅಡೆತಡೆಯಲ್ಲ, ಅದು ಪ್ರೇರಣೆ. ಕನಸುಗಳು ನಿಜವಾಗಲು ಪರಿಶ್ರಮವೇ ಮಾರ್ಗ, ಜ್ಞಾನ ಮತ್ತು ಮೌಲ್ಯಗಳೇ ನಿಜವಾದ ಸಂಪತ್ತು. ಅವರು ದೇಹವಾಗಿ ನಮ್ಮೊಳಗಿಲ್ಲ, ಆದರೆ ಅವರ ಚಿಂತನೆಗಳು ಮತ್ತು ಕನಸುಗಳು ಎಂದಿಗೂ ಜೀವಂತವಾಗಿವೆ.